ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಸೂಪರಾಗಿದ್ದೀರಾ ಅಲ್ವಾ ಗೈಸ್? ಇವತ್ತು ಸಾಂಬಾರು ಮಾಡೋದು ಬೇಡ, ಬೇಜಾರು ಅಂದರು. ಸೊ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನಕ್ಕಿಟ್ಟಿದ್ದೀನಿ. ಅನ್ನನೂ ಕುಕ್ಕರಲ್ಲಿ ರೆಡಿ ಆಯಿತು. ಹಾಗೆ ಕುಕ್ಕರ್ ಕೂಲಾಗೋ ಹೊತ್ತಿಗೆ ನಾವು ಟೊಮೆಟೊ ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಆನಿಯನ್ ಕಟ್ ಮಾಡ್ಕೋಬೇಕು. ಹೀಗೆ ಉದ್ದುದ್ದನೇ ಹೆಚ್ಕೊಳ್ಳಿ, ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಬಟ್ ಸಣ್ಣದಾಗಿ, ತೆಳುವಾಗಿ. ನಾನು ಮೀಡಿಯಮ್ ಸೈಜ್ ಆಗಿರೋ 2 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ ಗೈಸ್, ಇಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಗೈಸ್, ನಾನೀಗ ಒಂದು 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಖಾರ ಬಳಸ್ತೀರಾ ಅದ್ರ ಮೇಲೆ ನೀವು ಹಾಕ್ಕೋಬೋದು. ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಎಕ್ಸ್ಟ್ರಾ ಹಾಕ್ಕೋಬೋದು. 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡಿ ಸಣ್ಣದಾಗಿ. ತುಂಬ ಸಣ್ಣ ಬೇಡ ಗೈಸ್, ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಗೈಸ್, ಒಂದು ಚಿಕ್ಕ ಪಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಪಾನ್ ಕಾದಿದೆ, ಎಣ್ಣೆ ಹಾಕೋಣ. ಒಂದು 4-5 ಸ್ಪೂನ್ ಆಯಿಲ್ ಹಾಕಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ. ಚಿಮ್ನಿ ಆರಿಸೋವರೆಗೂ ಸೌಂಡು ಫ್ರೆಂಡ್ಸ್, ಸಾರಿ. ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಗ್ರೌಂಡ್ ನಟ್ಸ್. ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಾ ಇದೆ ಅನ್ನುವಾಗ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಕರಿಬೇವು, ಹಸಿಮೆಣಸಿನ್ಕಾಯಿ. ಈಗ ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊ, ಸ್ವಲ್ಪ ಅರಿಶಿನ. ಇದು ಒಂದು 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಟೊಮೆಟೊ ಚಿತ್ರಾನ್ನಗಳೇ ತುಂಬ ಸಿಂಪಲ್ ರೆಸಿಪಿ. ರೈಸ್ ಒಂದು ಕೂಗಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಯಾವಾಗಲೂ ನಿಂಬೆಹಣ್ಣಿನ ಚಿತ್ರಾನ್ನ ತಿಂತಾನೆ ಇರ್ತೀವಿ ಅಲ್ಲ, ಸೊ ಮಧ್ಯದಲ್ಲಿ ಅವಾಗವಾಗ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗೈಸ್, ಇದಾಗಿದೆ. ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಆಫ್ ಮಾಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದ್ಸರಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಉಪ್ಪು ಹಾಕಿಬಿಟ್ಟು ಬೇಯಿಸೋ ಅಗತ್ಯ ಇಲ್ಲ ಗೈಸ್. ಸೊ ಆಫ್ ಮಾಡೋಕ್ಕೆ ಮುಂಚೆ ಉಪ್ಪು ಹಾಕಿಬಿಟ್ಟು ಆಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ 1-2 ನಿಮಿಷ ಚೆನ್ನಾಗಿರುತ್ತೆ, ಅಷ್ಟೇ ಸಾಕು ಗೈಸ್. ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಇಲ್ಲಾಂದರೆ ರೈಸ್ ಮಿಕ್ಸ್ ಮಾಡ್ಕೊಳ್ಳುವಾಗಲೂ ಹಾಕ್ಕೋಬೋದು. ಈಗ ಕಾಯಿ ತುರಿ ಉದುರಿಸಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಟೊಮೊಟೊ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ನೋಡಿ ಗೈಸ್, ಬಿಸಿ ಅನ್ನ ರೆಡಿಯಾಗಿದೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು
ಗೈಸ್, ಈ ಬಿಸಿ ಅನ್ನಕ್ಕೆ ನಾವು ಮಾಡಿಟ್ಟಿದ್ದೀವಲ್ಲ ಟೊಮೊಟೊ ಚಿತ್ರಾನ್ನದ ಗೊಜ್ಜು, ಅದನ್ನು ಹಾಕಿ 1-2 ಸ್ಪೂನ್ ಹಾಕಿ ಮಿಕ್ಸ್ ಮಾಡೋದು. ಅನ್ನ ಬಿಸಿಯಾಗಿರೋದ್ರಿಂದ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸುಮ್ಮನೆ ಲೈಟಾಗಿ ಈ ಥರ ಕೈ ಆಡಿಸಿದ್ರೆ ಸಾಕು, ಇಲ್ಲಾಂದರೆ ಅನ್ನ ಎಲ್ಲ ಮೆತ್ತಗಾಗಿಬಿಡುತ್ತೆ. ಕೆಲವರು ಕೈಯಲ್ಲೇ ಕಲಿಸ್ತಾರೆ, ನನಗಿದೆ ಪ್ರಾಕ್ಟೀಸು. ಸೊ ನಿಮಗೇನು ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಇರಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಗೊಜ್ಜು ಹಾಕ್ತೀನಿ ಗೈಸ್. ಕಲಿಸುವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಬೇಕು ಅಂತಾರೆ ಗೊಜ್ಜು ಹಾಕಿ ಮಿಕ್ಸ್ ಮಾಡಿ ಈ ಥರ. ಇಷ್ಟೇ ಗೈಸ್. ನಾವು ಅನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದೇ ಸರಿ ಜಾಸ್ತಿ ಗೊಜ್ಜು ಹಾಕೊಂಡ್ಬಿಟ್ರೆ ಖಾರ ಆಗುತ್ತೆ ಅಂತ ಭಯ. ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಗೈಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಸಿ ಬಿಸಿಯಾದ ರುಚಿಯಾದ ಟೊಮೆಟೊ ಚಿತ್ರಾನ್ನ ರೆಡಿ ಟು ಈಟ್. ಇದ್ರ ಜೊತೆಗೆ ನೀವು ಉಪ್ಪಿನಕಾಯಿ, ಮೊಸರು ಅಥವಾ ಚಟ್ನಿ ಕೂಡ ತಗೋಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಗೈಸ್, ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.